So now we move to the next topic, that is a composite fish farming and its significance. So what is composite farming means? It is found that if few selected species of fishes are stocked together in proper proportion in a pond, total production of fishes is increased many times. This mixed fish farming is termed as a composite fish farming or a polyculture. ಈ ಒಂದು ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್ ಅಂದರೆ ಏನಂದರೆ, ಒಂದು ಪರ್ಟಿಕ್ಯುಲರ್ ಪಾಂಡ್ನ ತಗೋತಾರೆ. ಆ ಪರ್ಟಿಕ್ಯುಲರ್ ಪಾಂಡಲ್ಲಿ ಫ್ಯೂ ಸೆಲೆಕ್ಟೆಡ್ ಸ್ಪೀಷೀಸ್ನ ಏನು ಮಾಡ್ತಾರೆ, ಫಾರ್ಮಿಂಗ್ ಮಾಡ್ತಾರೆ. ಅಂದರೆ ಅದರ ನಂಬರ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಪ್ರೊಸೀಜರ್ಗೆ ಏನಂತ ಕರಿತೀವಿ ಇಲ್ಲಿ ಅಂದರೆ ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್. ಅಂದರೆ ಡಿಫ್ರೆಂಟ್ ಸ್ಪೀಷೀಸ್ನ ತಗೊಂಡು ಒಂದೇ ಪಾಂಡಲ್ಲಿ ಕಲ್ಚರ್ ಮಾಡೋದಕ್ಕೆ ಇಲ್ಲಿ ನಾವು ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್ ಅಂತ ಕರಿತೀವಿ, ಅಥವಾ ವಿ ಆಲ್ಸೋ ಕಾಲ್ ಇಟ್ ಆಸ್ ಎ ಪಾಲಿಕಲ್ಚರ್ ಅಂತ ಕರಿತೀವಿ. The main idea behind this type of farming is given as all available niches are fully utilized. ಅಲ್ಲಿರ್ತಕ್ಕಂಥ ಆ ಒಂದು ಹ್ಯಾಬಿಟಾಟಲ್ಲಿರ್ತಕ್ಕಂತಹ ಎಲ್ಲ ರಿಸೋರ್ಸಸ್ನ ಪ್ರತಿಯೊಂದು ಫ್ಯೂ ಸೆಲೆಕ್ಟೆಡ್ ಸ್ಪೀಷೀಸು ಅದೆಲ್ಲ ಯೂಸ್ ಮಾಡ್ಕೊಳ್ಳುತ್ತೆ, ಯುಟಿಲೈಸ್ ಮಾಡುತ್ತೆ. ಆ್ಯಂಡ್ ಕಾಂಪಿಟೇಬಲ್ ಸ್ಪೀಸೀಸ್ ಡು ನಾಟ್ ಹಾರ್ಮ್ ಈಚ್ ಅದರ್. ಸೊ ಇಲ್ಲಿ ಬೇರೆ ಬೇರೆ ಸೆಲೆಕ್ಟೆಡ್ ಸ್ಪೀಸೀಸ್ ಇರೋದ್ರಿಂದ ಒಂದಕ್ಕೊಂದು ಹಾರ್ಮ್ ಮಾಡ್ಕೊಳ್ಳೋದಿಲ್ಲ, ಯಾವುದೇ ತೊಂದರೆ ಆಗೋದಿಲ್ಲ. ಆ್ಯಂಡ್ ದೆರ್ ಈಸ್ ನೋ ಕಾಂಪಿಟೇಷನ್ ಅಮಾಂಗ್ ದ ಡಿಫ್ರೆಂಟ್ ಸ್ಪೀಸೀಸ್ ಈಸ್ ಫೌಂಡ್. ಸೊ ಬೇರೆ ಬೇರೆ ಡಿಫ್ರೆಂಟ್ ಸ್ಪೀಷೀಸ್ ಇರೋದ್ರಿಂದ ಯಾವುದೇ ರೀತಿಯಾದಂಥ ಕಾಂಪಿಟೇಷನ್ ಇರೋದ್ರಿಲ್ಲ ಅವ್ರ ಮಧ್ಯ. ಫಿಶಸ್ ಮೇ ಹ್ಯಾವ್ ಬೆನಿಫಿಷಿಯಲ್ ಎಫೆಕ್ಟ್ ಆನ್ ಈಚ್ ಅದರ್. ಸೊ ಹೀಗಾಗಿ ಬೇರೆ ಸ್ಪೀಷೀಸ್ನ ತಗೊಂಡು ಒಂದೇ ಪಾಂಡಲ್ಲಿ ಕಲ್ಚರ್ ಮಾಡೋದ್ರಿಂದ ಪ್ರತಿಯೊಂದು ಫಿಶಸ್ಗೂ ಏನಾಗುತ್ತೆ, ಬೆನಿಫಿಷಿಯಲ್ ಸಿಗುತ್ತೆ. ಪ್ರತಿಯೊಂದು ರಿಸೋರ್ಸಸ್ ಕೂಡ ಅವ್ರು ಯೂಸ್ ಮಾಡ್ಕೊಬೋದು. ಹಾಗಾಗಿ ಏನಾಗುತ್ತೆ, ಹೆಚ್ಚಾಗಿ ಒಂದು ಫಿಶಸ್ ಏನಾಗ್ತಾ ಇರುತ್ತೆ, ಕಲ್ಚರ್ ಮಾಡ್ಕೊತಾ ಹೋಗ್ಬೋದು. ಸೊ ಹಾಗಾಗಿ ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್ನ ಇಲ್ಲಿ ಫುಡ್ ಮೆಟೀರಿಯಲ್ ಸಪ್ಲೈಡ್ ಇನ್ ದಿಸ್ ಟೈಪ್ ಆಫ್ ಫಾರ್ಮಿಂಗ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಫೀಡಿಂಗ್ ಹ್ಯಾಬಿಟ್ಯಾಟ್ ಆಫ್ ದ ಡಿಫ್ರೆಂಟ್ ಸ್ಪೀಸೀಸು. ಸೊ ಇಲ್ಲಿ ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್ ಮಾಡಬೇಕಂದ್ರೆ ಪ್ರತಿಯೊಂದು ಫಿಶಸ್ ಅಲ್ಲಿ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಅದರ ಯಾವ ಹ್ಯಾಬಿಟ್ಯಾಟ್ ಮೇಲೆ ಅದು ಫೀಡ್ ಮಾಡಿದ್ರೆ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು, ಇನ್ ಇಂಡಿಯಾ ಮಿಕ್ಸ್ಡ್ ಫಿಶ್ ಕಲ್ಚರ್ ಈಸ್ ಆನ್ ಓಲ್ಡ್ ಪ್ರಾಕ್ಟೀಸ್ ವಿಚ್ ಕಟ್ಲಾ ಲೇವಿಯೋ ರೋಹಿತ ಆ್ಯಂಡ್ ದ ಸಿರಿನಸ್ ಮೃಗಾಲ ಆರ್ ದ ಸರ್ಫೇಸ್ ಫೀಡರ್ಸ್. ಇಲ್ಲಿ ಕಟ್ಲಾ,ರೋಹಿತ ಮತ್ತು ಮೃಗಾಲ ಏನಿದೆ ಅದು ವಾಟರ್ ನಿಂತಿರ್ತಕ್ಕಂಥ ನೀರು ಸರ್ಫೇಸ್ ಮೇಲೆ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ. ಆ್ಯಂಡ್ ದ ಕಾಲಮ್ ಆ್ಯಂಡ್ ದ ಬಾಟಮ್ ಫೀಡರ್ ರೆಸ್ಪೆಕ್ಟಿವ್ಲಿ ಆರ್ ಯೂಸ್ ಫಾರ್ ದ ಕಾಂಪೋಸಿಟ್ ಫಿಶ್ ಫಾರ್ಮಿಂಗ್. ಅಂದರೆ ಪಾಂಡ್ ಮೇಲೆ ನಿಂತಿರ್ತಕ್ಕಂಥ ನೀರಿನ ಮೇಲೆ ಫೀಡ್ ಮಾಡಿರ್ತಕ್ಕಂಥ ಸ್ಪೀಷೀಸ್ಗಳೇ ಬೇರೆ ಇರುತ್ತೆ, ಮತ್ತು ಬಾಟಮ್ ಡ್ವೆಲ್ಲಿಂಗ್ ಫಿಶಸ್ಗಳು ಇರುತ್ತಲ್ಲ, ಆ ಒಂದು ಫಿಶಸ್ಗಳನ್ನ ನೋಡಿ ಇಲ್ಲಿ ಏನು ಮಾಡ್ತಾರೆ, ಇಲ್ಲಿ ಈ ಕಾಂಪೋಸಿಟ್ ಫಿಶ್ ಫಾರ್ಮಿಂಗಲ್ಲಿ ಫಿಶಸ್ಗಳನ್ನ ಚೂಸ್ ಮಾಡ್ಕೋತಾರೆ. ಸೊ ನಾವೇಡೇಸ್ ಇನ್ ಇಂಡಿಯಾ ಪಾಲಿಕಲ್ಚರ್ ಪ್ರೊಸೆಸಿಂಗ್ ಈ ಲಾರ್ಜರ್ ಪಾಂಡ್ಸ್ ಆನ್ ಕಮರ್ಷಿಯಲ್ ಸ್ಕೇಲ್. ಸೊ ಇದನ್ನು ಜಾಸ್ತಿ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ ಇನ್ ಇಂಡಿಯಾ. In West Bengal, at Anjana Fish Farm, 4,000 kg hectare year production of fish has been recorded. ಸೊ ವೆಸ್ಟ್ ಬೆಂಗಾಲಲ್ಲಿ ಅಂಜನಾ ಫಿಶ್ ಫಾರ್ಮ್ ಅಂತ ಇದೆ. ಅಲ್ಲಿ ಪ್ರತಿ ಇಯರ್ಗೆ 4,000 kg ಅಷ್ಟು ಏನು ಮಾಡ್ತಾರೆ, ಇಲ್ಲಿ ಫಿಶಸ್ನ ಪ್ರೊಡಕ್ಷನ್ ಮಾಡ್ತಾರೆ. ಇನ್ ಸೆಂಟ್ರಲ್ ಫಿಶರೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ವೆಸ್ಟಿಗೇಷನ್ ಆರ್ ಗೋಯಿಂಗ್ ಆನ್ ದ ಫಾರ್ ಬೆಸ್ಟ್ ಕಾಂಬಿನೇಷನ್ ಆಫ್ ಫಿಶ್ ಫಾರ್ ಪಾಲಿಕಲ್ಚರ್ ಇನ್ ಇಂಡಿಯಾ water resources. It hoped that successful steps of polyculture would certainly increase in fish production rate in our country. So Central Fisheries Research Institute ಏನಿದೆ, ಸೊ ಇದೊಂದು ರಿಸರ್ಚ್ ಇನ್ಸ್ಟಿಟ್ಯೂಟು. ಸೊ ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ಪಾಲಿಕಲ್ಚರ್ನ ನಾವು ಯಾವ ಥರ ಇಂಪ್ರೂವ್ ಮಾಡ್ಬೋದು ಅನ್ನೋದನ್ನು ಡಿಫೈನ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ದೆನ್ ಇಟ್ ಈಸ್ ಹೋಪ್ ಸಕ್ಸಸ್ಫುಲ್ ಸ್ಟೆಪ್ಸ್ನ ಪಾಲಿಕಲ್ಚರಲ್ಲಿ ಯಾವ್ಯಾವ ಸ್ಟೆಪ್ಸ್ನ ತಗೊಂಡು ಯಾವ ಥರ ನಾವು ಫಿಶ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೂಲಕ ಅವರು ಹೇಳ್ಕೊಡ್ತಾರೆ ಅಂತ.